ಇವರ ಮೂಲ ಹೆಸರು ನಸ್ರೀನ್ ಬಾನು. ಮನೆಯಲ್ಲಿ ಅವರನ್ನು ರೋಕಿಯಾ ಅಂತ ಕರೆಯುವುದು. ಇವರು 2015ರಲ್ಲಿ ಮಲ್ಪೆ ಕಲ್ಮಾಡಿ ಎಂಬಲ್ಲಿ ದಿಕ್ಕು ದೆಸೆಯಿಲ್ಲದೆ ಏಕಾಂಗಿಯಾಗಿ ರಸ್ತೆಯಲ್ಲಿ ಅಲೆದಾಡುತ್ತಿರುವಾಗ ನಮ್ಮ ತಂಡದ ಕಣ್ಣಿಗೆ ಬಿದ್ದ ತಕ್ಷಣ ಅವರನ್ನು ವಿಶ್ವಾಸದ ಮನೆಗೆ ಕರೆತಂದು ಉಪಚರಿಸಿ ವೈದ್ಯಕೀಯ ಶುಶ್ರೂಷೆ ನೀಡಿ ಅವರ ಯೋಗಕ್ಷೇಮ ನೋಡಿಕೊಳ್ಳಲಾಯಿತು. ಇದಾದ ಸ್ವಲ್ಪ ಸಮಯದಲ್ಲೇ ಅವರು ಚೇತರಿಸಿಕೊಂಡು ತನ್ನೆಲ್ಲ ಕಾರ್ಯಗಳನ್ನು ತಾವೇ ಖುದ್ದು ಮಾಡುವ ಹಂತಕ್ಕೆ ತಲುಪಿದರು. ಒಮ್ಮೆ ರೋಕಿಯಾರನ್ನು ರೂಟೀನ್ ಚೆಕಪ್ಗಾಗಿ ಆಸ್ಪತ್ರೆಗೆ ಒಯ್ದಾಗ ಅಲ್ಲಿ ಬಂದಿದ್ದ ಕೆಲ ಟ್ರಸ್ಟ್ಗಳ ಸದಸ್ಯರು ಇವರನ್ನು ಮಾತಾಡಿಸಿ ಇವರ ಊರಿನ ಬಗ್ಗೆ ವಿಚಾರಿಸಿ ತಮ್ಮ ಗೆಳೆಯರೊಂದಿಗೆ ವಾಟ್ಸಾಪ್ ಮೂಲಕ ಅಹಮದಾಬಾದ್ ಕಡೆಯೆಲ್ಲ ಶೇರ್ ಮಾಡಿದ ನಂತರ ಕೊನೆಗೂ ರೋಕಿಯಾರ ಮಗನಿಗೆ ಈ ವಿಷಯ ಗೊತ್ತಾಗಿ ಈ ಟ್ರಸ್ಟ್ನವರಿಗೆ ಕರೆ ಮಾಡಿ ತನ್ನ ಅಮ್ಮನ ಬಗ್ಗೆ ವಿಚಾರಿಸಿದ. ಅಲ್ಲಿಂದ ಮುಂದೆ ಈ ಟ್ರಸ್ಟ್ನವರ ಸಹಾಯದಿಂದ ನಮ್ಮ ವಿಶ್ವಾಸದ ಮನೆಗೆ ಅಕ್ಕಂದಿರ ಜೊತೆ ಅಮ್ಮನ ಕಾಣಲು ಧಾವಿಸಿ ಬಂದರು. ಇಲ್ಲಿಗೆ ಬಂದು ತನ್ನ ಅಮ್ಮನನ್ನು ಕಂಡಾಕ್ಷಣ ಮಕ್ಕಳ ಕಣ್ಣೀರ ಕಟ್ಟೇ ಒಡೆದು ಹೋಗಿತ್ತು. ಹಲವು ವರ್ಷಗಳಿಂದ ಕಣ್ಮರೆಯಾಗಿದ್ದ ಅಮ್ಮನನ್ನು ಬಿಗಿದಪ್ಪಿ ಮುದ್ದಾಡುವಾಗ ನೋಡುತ್ತಿದ್ದ ನಮ್ಮ ಕಣ್ಣಂಚು ಒದ್ದೆಯಾಗಿತ್ತು. ನೀವೇ ನೋಡಿದ್ರಿ ಪ್ರಿಯ ವೀಕ್ಷಕರೇ, ಆ ತಾಯಿ ಆ ಮಕ್ಕಳಿಗೆ ಸಿಗುವ ಸಂದರ್ಭದಲ್ಲಿ ಅವರ ಒಂದು ಭಾವನೆಗಳು ಯಾವ ರೀತಿ ವ್ಯಕ್ತವಾದವು. ತಾಯಿಯ ಕಣ್ಣೀರನ್ನು, ಮಕ್ಕಳ ಕಣ್ಣೀರು ನಾವು ನೋಡಿದ್ದೇವೆ. ನಿಜವಾಗಲೂ ನಮಗೆ ತುಂಬ ಸಂತೋಷ. ಇವತ್ತು ಅವರು ಗುಣಮುಖರಾಗುವುದಕ್ಕೆ ಅದ ಸಂತೋಷಕ್ಕಿಂತಲೂ ಇವತ್ತು ಕುಟುಂಬ ಒಂದಾಗಿರುವುದು ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳು ಎಷ್ಟೊಂದು ಕಾತರದಿಂದ ತಾಯಿಯನ್ನು ಎದುರು ನೋಡಬೇಕಂತ ಅವರು ಒಟ್ಟಾಗಿ ಸಿಕ್ಕಿದಾಗ ಎಷ್ಟೆಲ್ಲ ನಾವು ನಿಜವಾಗಿ ನಮ್ಮ ಹೃದಯ ತುಂಬಿ ಬಂತು, ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು ಆ ಒಂದು ಮಿಲನವನ್ನು ನೋಡುವಂಥ ಸಂದರ್ಭದಲ್ಲಿ. ಆದ ಕಾರಣ ನಾವು ತುಂಬ ಸಂತೋಷ ಇವತ್ತು ಪಡ್ತಾ ಇದ್ದೇವೆ. ಮೂರು ವರ್ಷಗಳ ನಂತರ ಅಮ್ಮನಿಗೆ ತನ್ನ ಮಕ್ಕಳ ಜೊತೆ ಕೂಡಿದ ಖುಷಿ, ಮಕ್ಕಳಿಗೆ ತನ್ನ ಹೆಡೆದವಳ ಮಡಿಲಲ್ಲಿ ಸೇರಿದ ಖುಷಿ, ನಮ್ಮಲ್ಲಿ ಇವರನ್ನು ಜೊತೆ ಸೇರಿಸಿದ ಸಾರ್ಥಕ ಭಾವ. आप सब लोग का शुक्रिया जो मेरी माँ की, जो लोग मेरी माँ के बारे में मेरे घर तक पहुँचाई ये जो बात, जहाँ पे अस्पताल में मेरी माँ था, उन लोग का भी लाख लाख शुक्रिया कि उन लोग ने आप लोगों के पास दिया। मेरी माँ से आके पूछा, मेरी माँ बोलते मैं इधर बहुत खुश हूँ, मेरे को बहुत अच्छे से रखते हैं लोग। आप लोग का बहुत बहुत शुक्रिया।
ಕೈಂಕರ್ಯದಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ ನಮ್ಮ ಹೃದಯಾಂತರಾಳದ ನಮನಗಳು. एक दिन बोला था कि तुम्हारे के लिए मैं कोशिश करूँगी, क्या कोशिश किया, मेरी बेटा ने कभी मेरा नसीब में तसल्ली है. अभी खुशी है ना? अभी खुश तुम लोग खुश हो? ये लोग ने मिला है मालूम है आपका परिवार को जा रहा है इधर बेटा. ದೂರಾಗಿರುವ ಕುಟುಂಬಗಳನ್ನು ಒಂದಾಗಿಸುವ ಈ ಮಹತ್ ಕಾರ್ಯದಲ್ಲಿ ನೀವು ಜೊತೆಯಾಗಿ ನಮ್ಮ ಕೈ ಬಲಪಡಿಸಿ. ಎರಡು 2000ನೇ ಇಸವಿಯಲ್ಲಿ ಉಡುಪಿ ಜಿಲ್ಲೆಯ ಶಂಕರ್ಪುರ ಯೇಸುಪುರ ಇಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಮತ್ತು ಇವರ ತಂಡದಿಂದ ಪ್ರಾರಂಭಗೊಂಡ ವಿಶ್ವಾಸದ ಮನೆ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಇಂದು ದಿಕ್ಕು ದಿಸೆಯಿಲ್ಲದೆ ಅಲೆದಾಡುವ ಅನೇಕ ನಿರ್ಗತಿಕರಿಗೆ ವರದಾನವಾಗಿ ಪರಿಣಮಿಸಿದೆ. ಎಲ್ಲಿಂದಲೋ ಬಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಯುವಕ ಯುವತಿಯರನ್ನು ರಸ್ತೆಯಿಂದ ಕರೆದುಕೊಂಡು ಬಂದು ಅವರನ್ನು ಶಾರೀರಿಕವಾಗಿ ಶುಚಿಗೊಳಿಸಿ ಶುಭ್ರ ಬಟ್ಟೆ ತೊಡಿಸಿ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅವರಿಗೆ ಹೊಟ್ಟೆ ತುಂಬ ಆಹಾರ ಒದಗಿಸಿ ಅವರನ್ನು ಉತ್ತಮರನ್ನಾಗಿಸುವ ಕಾರ್ಯ ಇಲ್ಲಿ ಅಂದಿನಿಂದ ನಡೆಯುತ್ತಾ ಬಂದಿದೆ. ಇಲ್ಲಿ ಬಂದ ಕೆಲ ದಿನಗಳಲ್ಲಿ ಅವರು ಗುಣಮುಖರಾಗಿ ನಂತರ ಅವರಿಗೆ ವಿವಿಧ ಕರಕುಶಲ ತರಬೇತಿ ನೀಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸುತ್ತಿದ್ದೇವೆ. ಇಲ್ಲಿದ್ದು ಕೆಲ ಸಮಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಅವರನ್ನು ಅವರ ವಿಳಾಸಕ್ಕೆ ಸ್ವತಃ ಸಂಸ್ಥೆಯ ವಾಹನದ ಮೂಲಕ ಅವರ ಮನೆಗೆ ತಲುಪಿಸುವ ಕೆಲಸನೂ ಮಾಡುತ್ತಾ ಬಂದಿರುತ್ತೇವೆ. ಈವರೆಗೆ ಸುಮಾರು 860ಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರನ್ನು ಸ್ವಸ್ಥ ಮಾಡಿದ ಹೆಗ್ಗಳಿಕೆ ಈ ಸಂಸ್ಥೆಯದ್ದು. ದಾನಿಗಳಾದ ನೀವು ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸಿ ನಿಮ್ಮಿಂದಾಗುವಷ್ಟು ಸಹಾಯ ನಮಗೆ ನೀಡಿದರೆ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನಮಗೂ ಬರುತ್ತದೆ.